1 ಕಪ್ ಕಡಲೆ ಹಿಟ್ಟು ಹಾಗೆ 1 ಕಪ್ ನೀರನ್ನ ಬಳಸ್ಕೊಂಡು ಒಂದು ಹೊಸ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಯಾವುದು ಬ್ರ್ಯಾಂಡಿನ ತೊಗೊಂಡ್ರೂ ನಡೆಯುತ್ತೆ ಈ ಕಡಲೆ ಹಿಟ್ಟು. 1 ಕಪ್ ನೀರು 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ. ಸೊ ಎರಡೂ ಸೇರಿಸಿ ಈ ರೀತಿ ಸ್ವಲ್ಪ ನೀರು ಹಾಕೊತ ಗಂಟಿಲ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ, ಗಂಟು ಆಗೋದಿಲ್ಲ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುವಂತಹ ಹೆಲ್ದಿ ರೆಸಿಪಿ ಇದು. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ 1 ಈರುಳ್ಳಿ ಸೇರಿಸ್ತಿದ್ದೀನಿ. ಹಾಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಅಥವಾ ರುಚಿಗೆ ಬೇಕಾದಷ್ಟು ರೆಡ್ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ತಿದ್ದೀನಿ, ಮತ್ತು ಸ್ವಲ್ಪನೇ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಏನಿಲ್ಲ, ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದೇ ರೀತಿ ಇದು ಕೂಡ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ನಾನು ದೋಸೆ ಪ್ಯಾನ್ ಇಟ್ಕೊಂಡಿನಿ. ಮೊದಲಿಗೆ 1 ಹನಿ ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ. ಓಕೆ ನೋಡಿ, ಎಣ್ಣೆ ಹಾಕಿ ಇಲ್ಲಿ ನಾನು ಈರುಳ್ಳಿ ಹಾಗೆ ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಷ್ಟ ಇಲ್ಲ ಅಥವಾ ಮಕ್ಕಳು ತಿನ್ನೋಲ್ಲ ಅಂದರೆ ಇವೆರಡು ಸ್ಕಿಪ್ ಮಾಡ್ಬೋದು, ಈರುಳ್ಳಿ ಹಾಗೆ ಟೊಮೆಟೊ. ಓಕೆ, ಈ ರೀತಿ ಈರುಳ್ಳಿ ಟೊಮೆಟೊ ಇಡ್ತಿದ್ದೀನಿ. ಇವಾಗ ನಾವು ಕಲಸಿದಂತಹ ಬೇಸನ್ ಹಿಟ್ಟನ್ನ ಹಾಕ್ತಿದ್ದೀನಿ. ಪ್ಯಾನ್ ಇದ್ದರೆ ಪ್ಯಾನ್ ಅಥವಾ ದೋಸೆ ತವ ಇದ್ದರೆ ದೋಸೆ ತವದ ಮೇಲೆ ಮಾಡ್ಕೋಬೋದು ಈ ರೆಸಿಪಿ. ಓಕೆ ನೋಡಿ, ಇವಾಗ ಬೇಸನ್ ಹಿಟ್ಟು ಹಾಕ್ಕೊಂಡಾಗಿದೆ. ಅದ್ರ ಜೊತೆಗೆ ಮೇಲೆ ಈ ರೀತಿ 1 ಚಪಾತಿನ ಇಡ್ತಿದ್ದೀನಿ. ಸೊ ಈ ರೀತಿ ಸ್ವಲ್ಪನೇ ಹಸಿ ಇದ್ದಾಗನೇ ಇಡಬೇಕದು, ಮೆತ್ತಗೊಳ್ಳುತ್ತೆ ಚಪಾತಿಗೆ ಹಿಟ್ಟು. ಓಕೆ, ಕೆಳಗಡೆ ಪೂರ್ತಿಯಾಗಿ ಬೆಂದಿದೆ ಅಂತೇಳಿ ಗೊತ್ತಾದರೆ ಸಾಕು. ಇದನ್ನು ಉಲ್ಟಾ ಹಾಕಬೇಕು ಈ ರೀತಿ. ಓಕೆ, ಇಲ್ಲಿ ಸೈಡ್ನಲ್ಲಿ ನನ್ನ ಮಗ ಕೂಡ ವೇಟ್ ಮಾಡ್ತಿದ್ದಾನೆ ಯಾವಾಗ ತಿನ್ಬೇಕಂತೇಳಿ. ಅವನಿಗೆ ಈ ರೆಸಿಪಿ ಅಂತೂ ತುಂಬ ಇಷ್ಟ. ಸೊ ಪಿಜ್ಜಾ ಬೇಕಂತೇಳಿ ಹಠ ಹಿಡಿತಿದ್ದೀನಿ, ಹೀಗಾಗಿ ನಾನು ಈ ರೆಸಿಪಿ ಮಾಡಿಕೊಟ್ಟೆ ಅವನಿಗೆ. ಇವಾಗ ಟೊಮೊಟೊ ಕೆಚಪ್ ಹಾಕ್ತಿದ್ದೀನಿ ಸ್ವಲ್ಪನೇ, ಅದ್ರ ಜೊತೆಗೆ ಚೀಸ್ ಹಾಕ್ತಿದ್ದೀನಿ. ಇತ್ತಂದರೆ ನಾನು ಮನೆಯಲ್ಲಿ ಹಾಕ್ತಿದ್ದೀನಿ, ಚೀಸ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಪಾಪಡ್ ಹಾಕ್ತಿದ್ದೀನಿ, ಒಂದು ಅರ್ಧ ಪಾಪಡನ್ನ ಈ ರೀತಿ ಕ್ರಷ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚೀಸು ಪಾಪಡ್ ಹಾಕಿದ ಮೇಲೆ ಈ ಚಪಾತಿನ 2 ಕಡೆಗೆ ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ನೀವಿಲ್ಲಿ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಚ್ಬೋದು. ಟೋಟಲಾಗಿ ಇದನ್ನು ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು ಚಪಾತಿ ಅಷ್ಟೇ. ಸೊ ನೋಡಿ, ಪಿಜ್ಜಾ ಸ್ವಾದ ಇರುತ್ತೆ, ಇದು ತುಂಬ ಹೆಲ್ದಿಯಾಗಿರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ ಕೂಡ ಇದನ್ನು ಮಾಡಿ ಹಾಕ್ಬೋದು ಮಕ್ಕಳಿಗೋಸ್ಕರ. ನೋಡಿ, ನಮಗೆ ಈಸಿ ಆಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಹಾಗೆ ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನಾವೇನು ಪಿಜ್ಜಾ ತಿಂತೇವಲ್ಲ, ಹೆಚ್ಚು ಕಡಿಮೆ ಅದೇ ಸ್ವಾದಲ್ಲಿ ಇರುತ್ತೆ ಇದು. ಸೊ ನೋಡಿ ಎಷ್ಟು ಸರಿಯಾಗಿ ಒಳಗಡೆ ಎಲ್ಲ ಮೆಲ್ಟ್ ಆಗಿದೆ ಅಂತೇಳಿ. ಇಲ್ಲಿ ನನ್ನ ಮಗ ಕೂಡ ಕಾಯ್ಕೊಂಡು ಕೂತಿದ್ದಾನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.